ಇವತ್ತು ನಮಗೆ ಟೊಮೆಟೊ ಚಕ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ವಾ ಟೊಮೆಟೊ ಚಕ್ಲಿ. ಅದಕ್ಕೋಸ್ಕರ ಒಂದು ಸಾಸ್ ಪ್ಯಾನಿಗೆ ದೊಡ್ಡ 2 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ, 5 ಉದ್ದ ಮೆಣಸನ್ನು ತಗೊಂಡಿದ್ದೀನಿ. ಅದಕ್ಕೆ 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಫಸ್ಟಿಗೆ ಬೇಯಿಸಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ತಣ್ಣಗಾದ ಮೇಲೆ ಈ ಟೊಮೆಟೊ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಟೊಮೆಟೊ ಚಕ್ಲಿ ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಆಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ನಾನು ಆವಾಗ ಮಾಡಿಟ್ರೆ ಸ್ಕೂಲಿಗೆ ಬಾಕ್ಸಿಗೆ ಕೊಟ್ಟು ಕಳಿಸಲಿಕ್ಕೆ, ಸ್ಕೂಲಿಂದ ಬಂದಾಗ ಎಲ್ಲ ತಿನ್ನಲಿಕ್ಕೆ ತುಂಬ ಇಷ್ಟ ಅವರಿಗೆ. ನೋಡಿ ಇವಾಗ ಟೊಮೆಟೊ ಹಣ್ಣಿನ ಸಿಪ್ಪೆನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆಯನ್ನು ಸಹ ಹಾಕಿ ಇದನ್ನು ನೈಸಾಗಿ ಇದೇ ರೀತಿ ನಾವು ರುಬ್ಕೋಬೇಕು. ಟೊಮೆಟೊ ಪೇಸ್ಟನ್ನು ಸೈಡಿಗಿಟ್ಟು ಬೇರೆ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ 1.5 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದರೊಟ್ಟಿಗೆ ಅರ್ಧ ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ನಾವು ಚಕ್ಲಿ ಮಾಡಿದಾಗ ಒಳ್ಳೆ ಗರಿಗರಿಯಾಗಿ ಬರುತ್ತೆ ನಮ್ಮದು ಚಕ್ಲಿ. ಇದನ್ನು ಜಲ್ದಿ ಮಾಡಿ ತೆಗಿಬೇಕು. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಸೇರಿಸಬೇಕು, ಆ ಟೇಸ್ಟ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಲಿಕ್ಕೆ. ಅದರೊಟ್ಟಿಗೆ ಸ್ವಲ್ಪ ಒಳ್ಳೆ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಹಿಂಗನ್ನು ಸೇರಿಸಬೇಕು. ಇದಿಷ್ಟು ಸೇರಿಸಿ ಅದರೊಟ್ಟಿಗೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು 1.5 ಚಮಚ ನಾನು ಹಾಕಿದ್ದೀನಿ. ಇನ್ನು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸಹ ಹಿಂಡಿ ನಾವು ಇದಕ್ಕೆ ಸೇರಿಸಬೇಕು. ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಾಗುತ್ತೆ. ಇನ್ನು ನಾವು ರುಬ್ಬಿಟ್ಟಿರುವಂತಹ ಪೇಸ್ಟ್ ಇದೆಯಲ್ಲ, ಟೊಮೆಟೊ ಹಣ್ಣಿನ ಪೇಸ್ಟನ್ನು, ಅದನ್ನು ಸಹ ಇದೇ ರೀತಿ ನಮಗೆ ಡೈರೆಕ್ಟಾಗಿ ಹಾಕ್ಬೋದು. ಜಲ್ದಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಈ ಥರ ಅದರದ್ದು ಮೆಣಸಿನಕಾಯಿ ಬೀಜ ಎಲ್ಲ ಇರುತ್ತೆ ನೋಡಿ, ಆವಾಗ ನಾವು ಚಕ್ಲಿ ಒತ್ತುವಾಗ ನಮಗೆ ಈಸಿ ಆಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬಿಸಿ ಮಾಡಿದ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಹದಕ್ಕೆ ಇರಬೇಕು ಚಕ್ಕುಲಿದು ಹಿಟ್ಟು. ಇದಕ್ಕಿಂತ ಜಾಸ್ತಿ ನೀರಾಗಬಾರ್ದು, ಅದು ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಇನ್ನು ಹಿಟ್ಟನ್ನು ಸೈಡಿಗಿಟ್ಟು ಚಕ್ಕಲಿ ಹಚ್ಚಿಗೆ ಎಣ್ಣೆಯನ್ನು ಹಚ್ಕೊಂಡು ಬೇಕಾದಷ್ಟು ಹಿಟ್ಟನ್ನು ಹಾಕಿ ನಮಗೆ ಡೈರೆಕ್ಟಾಗಿ ಎಣ್ಣೆಗೆ ಚಕ್ಕಲಿಯನ್ನು ಪ್ರೆಸ್ ಮಾಡ್ಕೋಬೋದು. ಸ್ವಲ್ಪ ಬಾಯಿ ಅಗಲ ಇದ್ದ ಪಾತ್ರೆಯಲ್ಲಿ ಎಣ್ಣೆ, ನಮಗೆ ಚಕ್ಕಲಿ ಹಾಕಲಿಕ್ಕೆ ಎಷ್ಟು ಬೇಕೋ ಎಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಡೈರೆಕ್ಟ್ ಎಣ್ಣೆಗೆ ನಾವು ಇದೇ ರೀತಿ ಚಕ್ಕಲಿಯನ್ನು ಹಾಕ್ಕೋಬೋದು. ಯಾವ ಶೇಪ್ ಆದರೂ ಪರವಾಗಿಲ್ಲ, ಯಾಕಂದರೆ ಆಮೇಲೆ ನಮಗೆ ಇದನ್ನು ಕಟ್ ಮಾಡಿ ತಗೋಬೋದು. ಇದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆದ ಮೇಲೆ ಎಣ್ಣೆಯಿಂದ ನಮಗೆ ನಮ್ಮ ಟೊಮೆಟೊ ಚಕ್ಕಲಿಯನ್ನು ತೆಗಿಬೋದು. ಇದೇ ರೀತಿ ಉಳಿದಿರುವ ಹಿಟ್ಟಿಂದ ನಮಗೆ ಚಕ್ಕಲಿಯನ್ನು ಮಾಡ್ಬೋದು. ಬೇಗ ಮಾಡ್ಬೋದು. ನಮಗೆ ತುಂಬ ಈಸಿ ಅಂದರೆ ತುಂಬ ಈಸಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ತೆಗೆದಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ನಮಗೆ ಬೇಕಾದಷ್ಟು ಅದಕ್ಕೆ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಗರಿಗರಿಯಾಗಿರುವ ಸೂಪರ್ ಆಗಿರುವಂತಹ ಟೊಮೆಟೊ ಚಕ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.